बोलो अम्बरीश महाराज की, बोलो अम्बरीश महाराज की, सुमलता अम्बरीश की, अभिषेक अम्बरीश की. ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳೇ, ಇವತ್ತು ಏನು 2019 ಇತಿಹಾಸ ಇತ್ತು, ಇದು 2024ಕ್ಕೆ ಪುನಃ ಚುನಾವಣೆ ರಿಪೀಟ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಬೇಕು. ನಮಗೆ 2019ರಿಂದ 2024 ತನಕ 2019ರಲ್ಲಿ ನಾವು ಸುಮಲತಾ ಅಂಬರೀಶ್ ಅವ್ರನ್ನ ಚುನಾವಣೆ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದಾಗ ಅವರು ಚುನಾವಣೆಗೆ ಇಷ್ಟ ಇರಲಿಲ್ಲ. ಅವರು ಚುನಾವಣಾ ರಾಜಕೀಯಕ್ಕೆ ಬರೋಕೆ ಇಷ್ಟ ಇರಲಿಲ್ಲ. ಅದೇ ತಾನೇ ಅಂಬರೀಶ್ ಅಣ್ಣ ನಿಧನ ಹೊಂದಿದ್ರು. ಆ ನಿಧನದಿಂದ ಇನ್ನೂ ಕೂಡ ಅವರು ಚೇತರಿಸ್ಕೊಂಡಿರಲಿಲ್ಲ. ಅವತ್ತೆಲ್ಲರೂ ಕೂಡ ನಾವು ಮಂಡ್ಯ ಜಿಲ್ಲೆಯ ಜನ ಬಂದು ನಾವು ಅಂಬರೀಶ್ ಅಣ್ಣವ್ರು ನಂಬ್ಕೊಂಡಿದ್ದೀವಿ, ಅಂಬರೀಶ್ ಅಣ್ಣವ್ರ ಕುಟುಂಬ ನಂಬ್ಕೊಂಡಿದ್ದೀವಿ, ನಾವೆಲ್ಲ ಬೀದಿ ಪಾಲ ಹೋಗ್ತೀವಿ, ನೀವು ಖಂಡಿತ ರಾಜಕಾರಣಕ್ಕೆ ಬರಬೇಕು ಅಂದಾಗ ನಮ್ಮೆಲ್ಲರೂ ಒತ್ತಾಯಕ್ಕೆ ಅವರು ಮಣಿದು ಅವತ್ತು ರಾಜಕಾರಣಕ್ಕೆ ಬಂದರು. ಇವತ್ತಿನ ದಿನ 2019ರಿಂದ 24ರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಮಂಡ್ಯ ಜಿಲ್ಲೆಯ ಕಣ್ಮುಂದೆ ಇದೆ. ನಾವು ಯಾವತ್ತೂ ಕೂಡ ಯಾರ ಅಡಿಯಾಳಾಗಿ ಅಂಬರೀಷನ ಕುಟುಂಬ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಅಂಬರೀಷನೇ ಆ ಕುಟುಂಬಕ್ಕೆ ಯಾವುದೇ ರೀತಿಯಾದಂತ ಯಾವ ರಕ್ಷಣೆ ಬೇಕಾಗಿಲ್ಲ. ಆ ಕುಟುಂಬಕ್ಕೆ ಅಂಬರೀಷಣ್ಣ ಯಾವಾಗಲೂ ಶ್ರೀರಕ್ಷೆಯಾಗೇ ಇರ್ತಾರೆ. ಆ ನಿಟ್ಟಿನಲ್ಲಿ ಈಗೇನು ನಾವು ಹೇಳಿದ್ವಿ 2019ರಿಂದ 24ಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಕ್ಕ ನಮಗೆ ಹೇಳಿದಾಗ ನಾವೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಒಪ್ಕೊಂಡ್ವಿ. 2024ಕ್ಕೆ ಭಾರತೀಯ ಜನತಾ ಪಕ್ಷ ಅವರ ಕರೆದು ಚುನಾವಣೆಗೆ ನಿಲ್ಲಿಸುತ್ತೆ, ಮೈತ್ರಿ ಆಗೋಕ್ಕೂ ಮೊದಲೇ ಅವರು ಖಂಡಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ನಮ್ಗೆಲ್ಲರೂ ಕೂಡ ಆಶಾಭಾವನೆ ಇತ್ತು. ಯಾಕೋ ಗೊತ್ತಿಲ್ಲ, 2019-24 ಆದಾಗ ಮೈತ್ರಿ ಆಯ್ತು. ಮೈತ್ರಿ ಕ್ಯಾಂಡಿಡೇಟ್ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅನೌನ್ಸ್ ಮಾಡಿದೆ. ನಮ್ಗೆಲ್ರಿಗೂ ಕೂಡ ನಿಜಕ್ಕೂ ದುಃಖ ಆಗ್ತಾ ಇದೆ. ನಾವು ಭಾರತೀಯ ಜನತಾ ಪಕ್ಷವನ್ನ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಸಬೇಕು, ಅದನ್ನ ಉಳಿಸಬೇಕು. ಭಾರತೀಯ ಜನತಾ ಪಕ್ಷನ ಮಂಡ್ಯ ಜಿಲ್ಲೆಯಲ್ಲಿ ಈ ಸಲ ಕಮಲ ಅರಳಿಸಬೇಕು ಅಂತ ಇಡೀ ಮಂಡ್ಯ ಜಿಲ್ಲೆಯ ಜನ ಎಲ್ಲ ಕಾತರರಾಗಿದ್ರು. ಆದ್ರೆ ಬಹಳ ನಿರಾಸೆ ಆಗಿದೆ. ಆ ನಿರಾಸೆ ಏನೇ ಆದ್ರೂ ಕೂಡ ನಿಮ್ಮ ಜೊತೆ ನಾವು ಮಂಡ್ಯ ಜಿಲ್ಲೆಯ ಜನ ಯಾವತ್ತೂ ಕೂಡ ಇರ್ತೀವಿ, ಮುಂದೆನೂ ಕೂಡ ಇರ್ತೀವಿ. ನಮಗೆ ಈಗಾಗಲೇ ಹೇಳ್ದಂಗೆ ಎಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ರು. ನಮ್ದೆಲ್ಲರೂ ಒಂದೇ ಕೋರಿಕೆ, ನೀವು ಈ ಸಲ ಚುನಾವಣಾ ಕಣದಲ್ಲಿ ನಿಲ್ಬೇಕು. ಖಂಡಿತ ನೀವು ಪಕ್ಷೇತರ ಅಭ್ಯರ್ಥಿ ಆಗಾದ್ರೂ ಸರಿ ಈ ಸಲ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಆಶಾಭಾವನೆ ಇದೆ. ಯಾಕೆಂದ್ರೆ ಇಲ್ಲಿ ನಿಂತಿರ್ತಕ್ಕಂಥವ್ರು ಅಂಬರೀಷ್ ಅಣ್ಣ ಅವ್ರ ಕುಟುಂಬವನ್ನ ನಂಬ್ಕೊಂಡ್ ಬಂದಿರತಕ್ಕಂಥವ್ರು. ಅಂಬರೀಷ್ ಅಣ್ಣ ಅವರು ಕಳೆದ 30 ವರ್ಷದಲ್ಲಿ ರಾಜಕಾರಣವನ್ನ ಅವರು ನಿಷ್ಠೆಯಿಂದ ಮಾಡ್ಕೊಂಡ್ ಬಂದಂತವ್ರು. ಅದೇ ರೀತಿ ಆ ನಿಟ್ಟಿನಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ 5 ವರ್ಷದಲ್ಲಿ ಎಲ್ಲಾ ಜನಕ್ಕೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಇದೆ. ನಮ್ಮ ನಾಯಕಿಯಂತ ಸುಮಲತಾ ಅಂಬರೀಷ್ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇದೀವಿ ತಾನೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನಕ್ಕೆ ಮತ್ತೊಮ್ಮೆ ವಂದಿಸ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ.